ಬರ್ರಿ ನಾ ವೆಜ್ ಹಕ್ಕ ನೂಡಲ್ಸ್ ಮಾಡತ್ತೀನಿ ಹೆಂಗಾಗುತ್ತಂತ ನೋಡೋಣ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ನಾನು ಇವತ್ತು ವೆಜ್ ಹಕ್ಕ ನೂಡಲ್ಸ್ ಟ್ರೈ ಮಾಡತ್ತೀನಿ. ಅದಕ್ಕೆ ವೆಜಿಟೇಬಲ್ಸ್ ಕಟ್ ಮಾಡ್ಕೊಳ್ಳೋಣ. ಈಗ ನಾನು ಫಸ್ಟ್ 2 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೆ, ಅದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಕ್ಯಾರೆಟ್ ತೊಗೊಂಡೆ, ಅದ್ರ ಮೇಲ್ಗಡೆದೆಲ್ಲ ಸಪ್ಪೆ ತೆಗಿಬೇಕು. ತೆಗೆದು ಅದನ್ನ ಉದ್ದುದಾಗಿ ಕಟ್ ಮಾಡ್ಕೋಬೇಕು. ಆಮೇಲೆ ಕ್ಯಾಬೇಜ್ ಕೂಡ ಹಾಗೆ ಕ್ಯಾರೆಟ್ ಕಟ್ ಮಾಡ್ಕೊಂಡು ಥರನೇ ಉದ್ದುದಾಗಿ ಕಟ್ ಮಾಡ್ಕೋಬೇಕು. ನೆಕ್ಸ್ಟ್ ಕ್ಯಾಪ್ಸಿಕಮ್ ಕೂಡ ಅದೇ ಥರ ಕಟ್ ಮಾಡ್ಕೋಬೇಕು. ಆಮೇಲೆ ಒಂದು ಈರುಳ್ಳಿ ತೊಗೊಂಡಿದ್ದೆ, ಈರುಳ್ಳಿ ಕೂಡ ಉದ್ದುದಾಗೆ ಕಟ್ ಮಾಡ್ಕೋಬೇಕು. ಇವಾಗ ನಮ್ಮದು ವೆಜಿಟೇಬಲ್ಸ್ ಎಲ್ಲ ರೆಡಿ ಆಯಿತು ಹಕ್ಕ ನೂಡಲ್ಸ್ ಮಾಡೋಕೆ. ನೋಡಿರಿ, ಕ್ಯಾರೆಟು, ಮೆಣಸಿನ್ಕಾಯಿ, ಈರುಳ್ಳಿ, ಕ್ಯಾಪ್ಸಿಕಮ್ಮು, ಕ್ಯಾಬೇಜ್ ಇಷ್ಟಾದರೆ ಸಾಕು. ಇದು ನೋಡಿರಿ, ನಾನು ನೀರು ಬಾಯ್ಲ್ ಮಾಡೋಕೆ ಇಟ್ಕೊಂಡಿದ್ದೀನಿ. ಇದನ್ನ ಸ್ವಲ್ಪ ಬೇಯಿಸ್ಕೋಬೇಕು ನಾವು ನೂಡಲ್ಸನ್ನು. ನಾನು ಮೊದಲೇ ನೀರು ಕಾಯಕ್ಕೆ ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಅದು ಜಾಸ್ತಿ ಅಂಟ್ಕೊಳ್ಳಲ್ಲ, ಬಿಡಿ ಬಿಡಿಯಾಗಿ ಬರುತ್ತೆ ನಮ್ಗೆ. ನೋಡಿರಿ, ಒಂದು ಪ್ಯಾಕ್ ಒಳಗೆ 2 ಲೇಯರ್ದು ಇರ್ತಾವೆ ಇವು. ಸ್ವಲ್ಪ ಬೇಯಿಸ್ಕೊರಿ, ಜಾಸ್ತಿ ಬೇಯಿಸ್ಕೊಳ್ಬೇಡ್ರಿ. ಜಾಸ್ತಿ ಬೇಯಿಸ್ಕೊಂಡ್ರೆ ಚೆನ್ನಾಗಿ ಬರಲ್ಲ ಅದು. ಒಂದು 5ರಿಂದ 6 ನಿಮಿಷ ಅಷ್ಟೇ ಬೇಯಿಸ್ಕೊರಿ, ನಿಮಗೆ ಪರ್ಫೆಕ್ಟಾಗಿ ಬರುತ್ತದೆ. ನೋಡಿರಿ, ಅದು ಪ್ಯಾಕೆಟ್ ಒಳಗೆ ಅವರೇ ಗ್ರೀನ್ ಚಿಲ್ಲಿ ಮತ್ತು ರೆಡ್ ಚಿಲ್ಲಿ ಸಾಸ್, ಆಮೇಲೆ ಸೋಯಾ ಸಾಸ್ ಅವರೇ ಕೊಟ್ಟಿದ್ದಾರೆ 3 ಪ್ಯಾಕೆಟು, ಮತ್ತು ಒಂದು ಮಸಾಲೆ ಪ್ಯಾಕೆಟ್ ಕೂಡ ಕೊಟ್ಟಿದ್ದಾರೆ. ನೋಡಿರಿ, ಅದೊಂದು 5-6 ನಿಮಿಷ ಬಾಯ್ಲ್ ಆದಮೇಲೆ ತೆಗೆದುಬಿಡ್ಬೇಕದನ್ನ. ನೋಡ್ತಿರ್ಬೋದು ನೀವು ಹೆಂಗೆ ಬಂದೈತೆ ಅದು. ಜಾಸ್ತಿ ಬೆಂದರೆ ಚೆನ್ನಾಗಿ ಬರೋಂಗಿಲ್ಲ. ಈಗ ಸ್ಟಾರ್ಟ್ ಮಾಡ್ತೀನಿ ಬರ್ರಿ. ಮೊದಲೇ ಒಂದು ಫ್ಯಾನ್ ಇಟ್ಕೊಂಡು ಆಯಿಲ್ ಇಟ್ಕೊಂಡೆ. ನೆಕ್ಸ್ಟ್ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಹಸಿರು ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡೆ. ಆಮೇಲೆ ಈರುಳ್ಳಿ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೆ. ನೀವು ಬೇಕಂದರೆ ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬೋದು, ಅದು ಕೂಡ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾನು ಪೇಸ್ಟ್ ಇರೋದ್ರಿಂದ ನಾನು ಪೇಸ್ಟ್ ಹಾಕಿದೆ. ಸ್ವಲ್ಪ ಫ್ರೈ ಆದರೆ ಆಯಿತು. ಎಲ್ಲ ಸಾಸ್ ಕೂಡ ಅವರೇ ಕೊಟ್ಟಿದ್ದರು, ಆಮೇಲೆ ಮಸಾಲೆ ಕೂಡ ಅವರೇ ಕೊಟ್ಟಿದ್ರು. ನಾವು ಅದನ್ನಷ್ಟೇ ಕೂಡ ಬಳಸ್ಕೊಂಡು ಮಾಡ್ಬೋದು, ಅದು ಚೆನ್ನಾಗಿ ಬರುತ್ತೆ. ಆದರೆ ಇದು ವೆಜಿಟೇಬಲ್ಸ್ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ನಾನು ವೆಜಿಟೇಬಲ್ಸ್ ಹಾಕಿದ್ದೀನಿ. ನೀವು ಅಷ್ಟೇ ಆದರೂ ಮಾಡ್ಕೋಬೋದು ವೆಜಿಟೇಬಲ್ಸ್ ಇಲ್ಲ ಅಂದ್ರೆ. ನೋಡಿರಿ, ರೆಡ್ ಚಿಲ್ಲಿ ಸಾಸು, ಆಮೇಲೆ ಗ್ರೀನ್ ಚಿಲ್ಲಿ ಸಾಸು, ಸೋಯಾ ಸಾಸ್ 3 ಕೊಟ್ಟಿದ್ದಾರೆ ಅವರು. ಮೂರನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಮಾಡಿಕೊಂಡು ನಾನು ಮುಂಚೆ ಆಗಲೇ ತೆಗೆದಿಟ್ಟಿದ್ದೆಲ್ಲ ನೂಡಲ್ಸ್, ಅದನ್ನ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಿ. ಸ್ವಲ್ಪ ಸಾಲ್ಟ್ ಹಾಕೋರಿ. ಸಾಲ್ಟ್ ಹಾಕ್ಕೊಂಡು ನೂಡಲ್ಸನ್ನು ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಉರಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕು. ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಿರ್ಬೋದು ನೀವು, ಅದು ಎಷ್ಟು ಇಳಿಯಾಗಿ ಬಂದೈತಿ. ಜಾಸ್ತಿ ಬೇಯಿಸ್ಕೊಂಡ್ರೆ ಈ ಥರ ಬರೋಂಗಿಲ್ಲ. ಸ್ವಲ್ಪ ಒಂದು 70% ಅಷ್ಟೇ ಬೇಯಿಸ್ಕೋಬೇಕು ಅದನ್ನು. ನೋಡ್ತಿರ್ಬೋದು ನೀವು. ಈಗ ನಾನು ಮಸಾಲೆ ಕಟ್ ಮಾಡಿ ಹಾಕ್ತೀನಿ. ಇದು ಕೂಡ ಅದೇ ಪ್ಯಾಕೆಟಲ್ಲಿತ್ತು. ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಎಷ್ಟು ಚೆನ್ನಾಗಿ ಕಾಣತೈತೆ ನೋಡಿರಿ. ನೋಡಿರಿ, ನಮ್ಮದು ನೂಡಲ್ಸ್ ರೆಡಿ ಆಯಿತು. ಮೇಲ್ಗಡೆ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಪರ್ಫೆಕ್ಟ್ ನೂಡಲ್ಸ್ ರೆಡಿ ಆಗುತ್ತೆ. ಟೇಸ್ಟ್ ಮಾತ್ರ ಮಸ್ತಾಗಿತ್ತು. ಎಲ್ಲರೂ ಇಷ್ಟಪಟ್ಟರು ಇದನ್ನ. ನೋಡಿರಿ, ನಮ್ಮ ಮಕ್ಕಳು ಹೇಳ್ತಾರೆ. ನನ್ನ ಗಂಡ ಕೂಡ ತಿನ್ನತ್ತಾನೆ ನೋಡಿರಿ. ಅವಂಗಂತೂ ಭಾಳ ಅಂದ್ರೆ ಭಾಳ ಲೈಕ್ ಆಗಿತ್ತು. ನೋಡ್ರಿ, ನಮ್ಮ ಗುಬ್ಬಿ ಕೊಡತ್ತಿದ್ವಿ. ನಮ್ಮ ಗುಬ್ಬಿ ಹೆದರಾತಾಳ ಅದನ್ನ ತೊಗೊಳಕ್ಕೆ. ತಿನ್ನಂದು ಅಲ್ಲನತ್ತಾಳ.
ಆಕೆ ಮುಂದಿಟ್ಟೆ ತಿಂತಾಳಂತೇಳಿ ಅದ್ರದೊಂದು ಸೈಡ್ ಸರಿ ಶಿಟ್ಲಕ್ಕಿ ಒಲ್ಲೆ ಅಂತೇಳಿ ನೀವು ಒಂದ್ಸಲ ಟ್ರೈ ಮಾಡಿ, ಭಾಳ ಮಸ್ತಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.